ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿನ ಯಾವ ರೀತಿ ನಾವು ಸ್ಟಿಚ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಈ ರೀತಿ ಕಾಜಾ ಪಟ್ಟಿನ ನಾವು ಈ ರೀತಿ ಹಾಫ್ ಇಂಚ್ ಮಾರ್ಜಿನ್ಗೆ ನಾವು ಈ ರೀತಿ ಸ್ಟಿಚ್ ಹಾಕೋಬೇಕಾಗುತ್ತೆ. ಈ ರೀತಿ ಸ್ಟಿಚ್ ಹಾಕ್ಕೊಂಡು ಕೆಳಗಡೆ ಹಾಫ್ ಇಂಚ್ ನಾವು ಎಕ್ಸ್ಟ್ರಾ ಬಿಟ್ಕೋಬೇಕು. ಇದು ಉಕ್ಸ್ ಪಟ್ಟಿಗೆ ಸಹ ನಾವು 1.5 ಇಂಚಿನಷ್ಟು ಬಟ್ಟೆನ ತಗೊಂಡು ನಾವು ಅದಕ್ಕೆ ಈ ರೀತಿ ಅಟ್ಯಾಚ್ ಮಾಡ್ತಾ ಹೋಗಬೇಕು. ಇವಾಗ ನಾವು ಈ ರೀತಿ ಕಿನ್ನರಿ ಸ್ಟಿಚ್ನ ಹಾಕಬೇಕು. ಕಿನ್ನರಿ ಸ್ಟಿಚ್ನ ಈ ರೀತಿ ಹಾಕೊಂಡಾದ್ಮೇಲೆ ಈಗ ಆಗುತ್ತೆ. ಈ ಥರ ಫೋಲ್ಡ್ ಮಾಡಿ ಅದ್ರ ಮೇಲೆ ಒಂದು ಸ್ಟಿಚ್ನ ಹಾಕಬೇಕಾಗುತ್ತೆ. ಕೆಳಗಡೆನೂ ಅಷ್ಟೇ ಫಿನಿಶಿಂಗ್ ಅನ್ನೋದನ್ನು ಕೊಟ್ಟು ಈ ಥರ ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ಅಲ್ಲೂ ಸಹ ನಾವು ಸ್ಟಿಚ್ನ ಹಾಕಬೇಕಾಗುತ್ತೆ. ಈ ಥರ ಲಾಕ್ ಮಾಡಿ ಈಗ ಎಕ್ಸ್ಟ್ರಾ ಇರೋಂಥ ಬಟ್ಟೆನೆಲ್ಲ ಕಟ್ ಮಾಡಿ ತೆಗೆದುಬಿಡಬೇಕು. ಇವಾಗ ಕಾಜಾ ಪಟ್ಟಿಗೆ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಅಲ್ಲಿ ಒಂದು ಸ್ಟಿಚ್ನ ಹಾಕೊಳ್ಳೋಣ. ಈ ರೀತಿ ಸ್ಟಿಚ್ ಹಾಕ್ಕೊಂಡು ಕೆಳಗಡೆ ನಾವು ಫೋಲ್ಡ್ ಮಾಡಬೇಕು. ಅದನ್ನು ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಅದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಬಿಡೋಣ. ಈ ರೀತಿ ಸ್ಟಿಚ್ ಮಾಡಿ ಲಾಕ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಫಿನಿಶಿಂಗ್ ಕೊಡಬೇಕು. ಇವಾಗ ಕಾಜಾಗಳನ್ನ ಹೊಲ್ಕೊಳ್ಳೋಣ ಫ್ರೆಂಡ್ಸ್. ಒಂದು ಉಕ್ಸಿಗೆ ನಾವು 5 ಕಾಜಾಗಳನ್ನ ಹಾಕಬೇಕಾಗುತ್ತೆ. ಈ ರೀತಿಯಾಗಿ ಲಾಕ್ ಮಾಡ್ಕೊಂಡು ಮತ್ತೆ ಈ ರೀತಿ ತಿರುಗಿಸ್ಕೊಂಡು ಈ ರೀತಿ ಮತ್ತೆ ಲಾಕ್ ಮಾಡ್ಕೋಬೇಕು. ಇವಾಗ ಕೆಳಗಡೆ ಹಿಂಗೆ ಹೋಗಿ ಮತ್ತೆ ಅಲ್ಲಿ ಲಾಕ್ ಮಾಡಿ ಮತ್ತೆ ಈ ಥರ ಮಾಡಬೇಕಾಗುತ್ತೆ. ಇದೇ ರೀತಿ 5 ಕಾಜಾಗಳನ್ನ ನಾವು ಮಾಡಬೇಕಾಗುತ್ತೆ. ನಿಮಗೆ ಟೈಲರಿಂಗ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್, ಕಾಜಾ ಪಟ್ಟಿ ಉಕ್ಸ್ ಪಟ್ಟಿ ರೆಡಿ ಮಾಡೋದು. ಈಗ ಎಷ್ಟು ಸಿಂಪಲ್ಲಾಗಿ ಮಾಡ್ಬೋದು. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.